ಅಮ್ಮ ರೆಡಿನಾ? ಡಬ್ಬಿ ರೆಡಿ ತಗೋ. ಏನೇ ಇದು? ಉಪ್ಪಿನಕಾಯಿ. ಸರಿ ಹೋಯ್ತು. ಇದೇನಿದು ಹೊಸ್ತಾನ ಅಂತ? ಲಂಡನಲ್ಲಿ ಇದೆಲ್ಲ ಸಿಗಲ್ವಲ್ಲ ಅದಕ್ಕೆ. ಅಂದ್ರೆ ಏನಿಲ್ಲಮ್ಮ, ನಂಗೆ ಟೈಮ್ ಆಯ್ತು, ಬಾಯ್. ಅಪ್ಪ ಇದು ಅನು 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 ಆಗ್ಲೇ ಓದ್ಲು, ನೋಡ್ಲಿಲ್ವಾ? ಅಲ್ಲ ಕಣೆ, ನಾ ಪೂಜೆ ಮಾಡುವಾಗ ಯಾವಾಗಲೂ ಇಲ್ಲೇ ನಿಂತಿರ್ತಿದ್ಲು ಅಲ್ವಾ? ಸುಬ್ಬು, ಆಫೀಸ್ ಕೆಲಸ ಯಾವಾಗಲೂ ಒಂದೇ ಥರ ಇರ್ತದಾ? ಹಾಂ ಹೌದು ಸುಬ್ಬು, ನಿನ್ನೆ ರಮ್ಯನ ಹತ್ರ ಏನೋ ಇಂಗ್ಲೀಷ್ನಲ್ಲಿ ಮಾತಾಡ್ತಿದ್ಲು. ಕಾನ್ಸ್ಟೇಬಲು. ಲೇ, ನೀ ಲಾಕಪ್ಪಿಂದ ಆಚೆ ಬಂದ್ಮೇಲೆ ಇದೇ ಕನ್ಸಾಗೋಯ್ತು ಕಣೆ. ಮಾತಾಡೋದು ನೋಡು. ಸುಬ್ಬು, ರಮ್ಯನ್ ಕೇಳ್ಕೊಬತ್ತೀನಿ ಇರು. ನಮ್ಮ ಮೊದಲನೇ ತರಗತಿಯ ಮೊದಲನೇ ಪಾಠ, ನಮ್ಮ ಸುತ್ತಮುತ್ತ ಇರೋ ಜಾಗ ನಾವು ಸ್ವಚ್ಛವಾಗಿಡಬೇಕು ಅಂತ. ಹಲೋ, ಹಾಂ ಹೌದೌದು ಬರ್ತೀನಿ. ಹಾಂ ಸರಿ ಸರಿ. ಸರಿ ಸರಿ ಆಯ್ತಾಯ್ತು, ಬಂದೆ. ಏನಾಯ್ತಿವ್ರೆ? ನಿನ್ನೆ ರಾತ್ರಿ ಕಳ್ಳ ಬಂದಿದ್ದ, ಹಿಡಿಯಕ್ಕೆ ಹೋಗಿ ಪೆಟ್ಟಾಯ್ತು. ಹೌದಾ? ಕೊನೆಗೂ ಪೊಲೀಸ್ನವ್ರು ಕಳ್ಳನ ಹಿಡ್ಕೊಂಡು ಹೋದ್ರಂತೆ. ನೀರು ತುಂಬಿದೆ, ಕೊಡ ಚೇಂಜ್ ಮಾಡಿ ಫಸ್ಟು. ರಮ್ಯಾ, ರಮ್ಯಾ, ಏನಂಟಿ? ನೆನ್ನೆ ಅನು ನೀನು ಇಂಗ್ಲಿಷ್ನಲ್ಲಿ ಏನೋ ಮಾತಾಡ್ತಿದ್ರಲ್ಲ, ಕನ್ಸ್ಪಿಟೇಷನ್ ಏನೋ ಇಂಗ್ಲಿಷ್ನಲ್ಲಿ ಮಾತಾಡ್ತಿದ್ರಲ್ಲ, ಏನೇ ಅದು? ಕಾನ್ಸ್ಟಿಟ್ಯೂಷನ್ ಇರಬೇಕು. ಅದೇ ಏನು ಕಾನ್ಸ್ಟಿಟ್ಯೂಷನ್? ಹಂಗಂದ್ರೆ ಸಂವಿಧಾನ ಅಂತ. ಆದ್ರೆ ನಾನು ಅನು ಸಂವಿಧಾನದ ಬಗ್ಗೆ ಮಾತಾಡ್ಲಿಲ್ವಲ್ಲ. ಅಯ್ಯೋ ಅಲ್ಲ ಕಣೆ, ಇಂಗ್ಲಿಷ್ನಲ್ಲಿ ಅವಳು ಕೆಲ್ಸದ ಹತ್ರ ಏನೋ ಕನ್ಸಲ್ಟೇಷನ್ ಮಾಡಕ್ಕಾಗ್ತಿಲ್ಲ ಅಂತ ಏನೋ ಕೇಳ್ತಿದ್ಲಲ್ಲೇ. ಕಾನ್ಸಂಟ್ರೇಷನಾ? ಅದೇ ಏನಂಗಂದ್ರೆ? ಕಾನ್ಸಂಟ್ರೇಷನ್ ಅಂದ್ರೆ ಏಕಾಗ್ರತೆ ಅಂತ. ಏಕಾಗ್ರತೆನಾ? ಉತ್ತರ ಸಿಕ್ತಾ? ನಂಗೆ ಕಾಲೇಜಿಗೆ ಲೇಟ್ ಆಯ್ತು, ಬರ್ತೀನಿ ಆಂಟಿ. ಆಂಟಿ, ಅವ್ರು ಕಾನ್ಸಂಟ್ರೇಷನ್ ಬಗ್ಗೆ ಮಾತಾಡ್ತಿದ್ರಾ? ಹೂನಪ್ಪ. ಓ, ಮೊದಲು ನಾನು ತುಂಬಾ ಚೆನ್ನಾಗಿ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೆ. ಆದ್ರೆ ಅನು ಬಗ್ಗೆ ಯೋಚನೆ ಮಾಡಕ್ ಶುರು ಮಾಡಿದಾಗ್ಲಿಂದ ಯಾವ್ದ್ರ ಮೇಲೂ ಕಾನ್ಸಂಟ್ರೇಷನ್ನೇ ಇಲ್ಲ. ಏನಪ್ಪ ಏನ್ ಹೇಳ್ತಿದ್ಯಾ ನೀನು? ಅದು ಈಗಲ್ಲ ಆಂಟಿ, ಆಗ. ರಮ್ಯಾ ಬಂದೆ, ಆಗ. ರಮ್ಯಾ ಬಂದೆ, ರಮ್ಯಾ. ಅಯ್ಯ ಒಳ್ಳೆ, ನಾನೇನೋ ಕೇಳಿದ್ರೆ ಇವನೇನೋ ಹೇಳ್ತಾನೆ, ಹುಚ್ಚ. ಆಫೀಸಲ್ಲಿ ಯಾರಿಂದನೇ ಏಕಾಗ್ರತೆ ಕಳ್ಕೊಂಡಿದ್ದಾಳೆ ಅಂತ ಆಯ್ತು. ಯಾರಿರ್ಬೋದು? ಅವಳೇ ಬರಲಿ, ಅವಳಿಗೆ ವಿಚಾರಿಸ್ತೀನಿ. ನನ್ನ ಮನಸ್ಸಲ್ಲಿರೋ ಭಯ ಮುಖದಲ್ಲೂ ಕಾಣುತ್ತೇನೋ ಅಂತ ಇನ್ನೂ ಭಯ ಆಗ್ತಿದೆ. ಯಾಕೆ ಹೀಗೆ ಅನಿಸ್ತಿದೆ ನನಗೊಂದು ಗೊತ್ತಾಗ್ತಿಲ್ಲ. ಆದರೆ ಎಲ್ಲೋ ಏನೋ ಸರಿ ಇಲ್ಲ ಅನ್ನೋ ಭಯ ತುಂಬಾ ಕಾಡ್ತಿದೆ. ಅದನ್ನು ಹೇಗೆ ಸರಿ ಮಾಡೋದು ನನಗೊಂದು ಗೊತ್ತಾಗ್ತಿಲ್ಲ. ದೇವ್ರೆ,
ನೀನೇ ನನ್ನ ಸರಿಯಾದ ದಾರಿಯಲ್ಲಿ ನಡೆಸ್ಬೇಕು. ಪ್ಲೀಸ್ ದೇವ್ರೆ. ಉದೋ ಉದೋ ಎಲ್ಲಮ್ಮ, ಕಣ್ಣಲ್ಲಿ 106 ಬೈಕೆ ಕಾಣ್ತೈತೆ. ತಪ್ಪಲ್ಲ ಮಗಳ, ಕಾಲ್ದಾರಿ ಕವಲೊಡಿಬಹುದು, ಆದ್ರ ಮನ್ಸಿನ ದಾರಿ ಕವಲೊಡಿ ಕೂಡ್ದು. ದಾರಿ ಬದಲಾಯಿಸ್ಕ ಮಗಳ, ಮನಸ್ಸು ಬದಲಾಯಿಸ್ಕೋಬೇಡ. ಎಲ್ಲಮ್ಮ ಇದ್ದಾಳ, ಎಲ್ಲದಲ್ಲೂ ಲೆಕ್ಕ ಚೊಕ್ಕವಾಗಿಡ್ತಾಳ. ಉದೋ ಉದೋ ಎಲ್ಲಮ್ಮ. ಹಲೋ ಮೀರಾ ಮ್ಯಾಮ್. ಯಾನು ಎಲ್ಲಿದ್ಯಾ? ಮ್ಯಾಮ್ ಇಲ್ಲೇ ದೇವಸ್ಥಾನಕ್ಕೆ ಬಂದಿದ್ದೆ. ಸಾರಿ ಮ್ಯಾಮ್, ಲೇಟ್ ಆಗೋಯ್ತು. ಇನ್ನೊಂದು ಅರ್ಧ ಗಂಟೆ ನಾನು ಆಫೀಸಿಗೆ ಬಂದುಬಿಡ್ತೀನಿ. ನೋನು ಒಳ್ಳೆ ಕೆಲಸನೇ ಮಾಡಿದ್ಯಾ. ನೀನು ಅಲ್ಲೇ ಇರು, ಇನ್ನು ಸ್ವಲ್ಪ ಹೊತ್ತಿಗೆ ನೀಲ್ ಅಲ್ಲಿಗೆ ರೀಚ್ ಆಗ್ತಾನೆ. ಮ್ಯಾಮ್ ನೀಲ್ ಯಾಕೆ? ನಮ್ಮ ಪೀಣ್ಯ ಆ್ಯಂಡ್ ಬಿಡ್ದಿ ಬ್ರಾಂಚಲ್ಲಿರೋ ಲೀಗಲ್ ಅಡ್ವೈಸರ್ಸ್ನೆಲ್ಲ ನೀಲ್ ಒಂದ್ಸಲ ಮೀಟ್ ಮಾಡಲಿ ಅಂತ. ಏನೋ ಅವರು ಕಳೆದ 20 ವರ್ಷದಿಂದ ಅಲ್ಲೇ ಕೆಲಸ ಮಾಡ್ತಿದ್ದಾರೆ ಆ್ಯಂಡ್ ದ ಟೆಕ್ನಿಕ್ಸ್ ಆರ್ ಕ್ವೈಟ್ ಆಬ್ಸೊಲ್ಯೂಟ್. ಸೊ ನೀಲ್ ಒಂದ್ಸಲ ಅಲ್ಲಿಗೆ ವಿಸಿಟ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಆರ್ಯ ಸರೇ ಹೇಳಿದ್ದು. ಆ್ಯಂಡ್ ಇತ್ತೀಚೆಗೆ ನೀಲ್ ನಮ್ಮ ಆಫೀಸಲ್ಲಿ ಮಾಡಿರೋ ಚೇಂಜಸ್ ಎಲ್ಲ ಆರ್ಯ ಸರ್ಗೆ ತುಂಬಾ ಇಂಪ್ರೆಸ್ ಆಗಿದೆ. ಹಾಗಾಗಿ ನೀವಿಬ್ಬರೂ ಕೂಡ ಈ ಬ್ರಾಂಚಸ್ನ ವಿಸಿಟ್ ಮಾಡಲಿ ಅಂತ ಆರ್ಯ ಸರೇ ಹೇಳಿದ್ರು. ಆದರೆ ನಾನು ಯಾಕೆ ಮ್ಯಾಮ್? ಅಂದರೆ ಹಾಗಲ್ಲ ಮ್ಯಾಮ್, ನಾನು ಯಾಕೆ ಆಫೀಸಿಗೆ ಬರಬಾರ್ದು ಅಂತ. ಓ ವೆಲ್ ದ್ಯಾಟ್ ಮೀನ್ಸ್ ನೀನು ಇಲ್ಲಿ ಏನು ಕೆಲಸ ಮಾಡ್ತೀಯ ಅನ್ನೋದನ್ನು ನೀನೇ ಡಿಸೈಡ್ ಮಾಡ್ತೀಯ. ನನ್ನ ಅವಶ್ಯಕತೆ ನಿನಗಿಲ್ಲ ಅಲ್ವಾ? ಅಯ್ಯೋ ಮ್ಯಾಮ್, ಹಾಗಲ್ಲ ಮ್ಯಾಮ್. ಮತ್ತೆ ನಾನು ಹೇಳ್ದಷ್ಟು ಮಾಡು. ನೀನು ನಮ್ಮ ಆಫೀಸ್ಗೆ ನ್ಯೂ ಕಮ್ಮರ್, ಹಾಗಾಗಿ ಅವನ ಜೊತೆ ಯಾರನ್ನಾದ್ರೂ ಕಳ್ಸೋಣ ಅಂತ ಅಂದ್ಕೊಂಡೆ. ಅಯ್ಯ ನೀವಿಬ್ಬರು ತುಂಬಾ ಕಂಫರ್ಟಬಲ್ ಆಗಿರೋದ್ರಿಂದ ಕೆಲಸ ಬೇಗ ಆಗುತ್ತೆ. ನಿನಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂದರೆ ಇಟ್ಸ್ ಓಕೆ, ನಾನು ಬೇರೆ ಯಾರನ್ನಾದ್ರೂ ಅರೇಂಜ್ ಮಾಡ್ತೀನಿ. ಜಸ್ಟ್ ಫರ್ಗೆಟ್ ಇಟ್. ಇಲ್ಲ ಮ್ಯಾಮ್, ನಾನೇ ಹೋಗ್ತೀನಿ. ಗುಡ್.